ಅದ್ದೂರಿಯಾಗಿ ಜರುಗಿದ ಕಾಳಭೈರವನಾಥ ಜಾತ್ರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮದ ಸುಮಾರು 400 ವರ್ಷಗಳ ಕಾಲ ಇತಿಹಾಸ ಹೊಂದಿದ ಕಾಳಭೈರವ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗಿತು. ನಂತರ ಮಾಧ್ಯಮರೊಂದಿಗೆ ಮಾತನಾಡಿದ ಜಾತ್ರಾ ಕಮಿಟಿ ಹಿರಿಯರು ಹಾಗೂ ಯುವಕರು. ವರದಿ ಪಬ್ಲಿಕ್ ಪವರ್ ಟಿವಿ, ಬಾಗಲಕೋಟೆ. ಸಾವಿರಾರು ವರ್ಷದ ಇತಿಹಾಸ ಅಂದ್ರ ನಮ್ಮ ಊರಲ್ಲಿ ಫಸ್ಟ್ ಮೂಮೆಂಟ್ನಾಗ ಒಂದು ಕಲ್ಮೇಶ್ವರ ಗುಡಿಯಲ್ಲಿ 7 ಮಂದಿ ಋಷಿಗಳಿದ್ರು. 7 ಮಂದಿ ಋಷಿಗಳಿದ್ದ ಟೈಮ್ದಾಗ ನಮ್ಮ ಊರು ಇದ್ದಿದ್ದಿಲ್ಲ. ಅಂತಾರ ಊರು ಸ್ಥಾಪನಾ ಆಗುತ್ತ ಪೈಲು ಒಂದು ಕಲ್ಮೇಶ್ವರ ಗುಡಿ, ಎರಡನೇದು ನಮ್ಮ ಕಾಳಭೈರವನ ದೇವಸ್ಥಾನ. ಆಗಿನ ಟೈಮ್ದಾಗ ಇಲ್ಲಿ ಗುಡ್ದಾಗ ಬರಕ್ ಹಾದ್ ಇದ್ದಿದ್ದಿಲ್ಲ, ಇಂದು ಏನೂ ಇದ್ದಿದ್ದಿಲ್ಲ. ಗಂಟೆಯಾಗ ಗಂಟಿ ಹೋಳ್ ಮಾಡಿ ಚೆನ್ನಾಗಿ ಜಾತ್ರೆ ಕಂಟಿನ್ಯೂ ಜಾತ್ರೆ ನಡೆದೇ ಇರೋದು. ನಾವು ಊರನವ್ರು ಬರ್ಲಿ ಬರ್ಲಾರ್ದೇ ಇರ್ಲಿ ಏನೇ ಇರ್ಲಿ, ಜಾತ್ರೆ ಪ್ರತಿ ಗೌರಿ ಹುಣ್ಣಿ ದಿವಸ ಏನೈತಿ ಈ ಜಾತ್ರೆ ತನ್ನಿಂತಾನೆ ಸಾಗುವಂತ ಜಾತ್ರೆ. ಮಾಲಿಂಗಪುರ ಆಯ್ತು, ವೈನಾಪುರ ಆಯ್ತು, ಮತ್ ಸೊಟಪಟ್ಟಣಂ ಇಲ್ಲಿ ನಮ್ಮ ಡಿಸ್ಟಿಕ್ದಾಗ ಸೊಟಪಟ್ಟ ಜನ ಬರತತಿ. ಡಿಸ್ಟಿಕ್ದಾಗ ಇಟ್ಟ ಅಂದ್ರು ನಮ್ಮ ಡಿಸ್ಟಿಕ್ ನಮ್ಮ ಡಿಸ್ಟಿಕ್ದಾಗ ಈ ಟೈಪ್ ಜಾತ್ರೆಗಳು ನಮ್ಮನ್ನ ಅದರಲ್ಲಿ ಯಾವ ಕಂಡಿಲ್ಲ. ಜಾತ್ರೆಗೆ ಮಿನಿಮಮ್ ಅಂದ್ರು ಕಮ್ಮಿ ಅಂದ್ರು ಒಂದು 10,000 ಜನ ಕೊಡ್ತಾರೆ, ಕಮ್ಮಿ ಪ್ರಮಾಣದಾಗ. ಜಾತ್ರೆದು 4 ಗಂಟೆ ಹಿಡ್ಕೊಂಡು 8 ಗಂಟೆದ ಮಟ್ಟ ಇಲ್ಲಿ ಹಾಯಾಕ ಜಾಗ ಸಿಗಲ್ಲ, ಆ ಟೈಪ್ ಜನ ಕೊಡ್ತಾರೆ. ಮತ್ತೆ ಹಿಂಗಾಗಿ ಈಗ ಇತ್ತಿತ್ತು ಬಂದು ಒಟ್ಟು ಹಾದಿ ಮಾಡುದು, ಒಟ್ಟು ಕಂಟಿ ಕೊಡುದು, ಸ್ವಚ್ಛ ಮಾಡ್ಕೋತ ಈಗ ಬಂದು ನಾವು ಸುಧಾರಣೆ ಮಾಡ್ಲಾಕತ್ತೀವಿ. ಈಗ ಇತಿಹಾಸ ಯಾವಾಗಿಂದ ಐತನೋ ಇತಿಹಾಸ ಅಂತೂ ನಮಗ್ ಗೊತ್ತಿಲ್ಲ. ಕಾಲೋ ಕಾಲ ಹಂಗ ಬಂದೈತಿ, ಹಂಗ ಸಾಕೋತ ನಡತ್ರಿ. ಮತ್ತ ಮಳೆಗಾಲ ಆಗ್ಲಾರ ಟೈಮ್ದಾಗ ಎಲ್ಲಾ ಬಾಯಿಗಳು ಬತ್ತಿ ಹೋದ್ರು ಈ ಬಾಯಿಯಲ್ಲಿ ನೀರ್ ಮತ್ತಾರ ಒಟ್ಟ ಬತ್ತಿಲ್ಲ. ಎಲ್ಲಾ ಬಂದ ಜನಾಂಗರಿ ಏನೇನೋ ಇಲ್ಲಿ ಒಯ್ಲಿಲ್ಲಪ್ಪ ಅಂದ್ರ ಪ್ರಸಾದ ಒಯ್ಲಿಪ್ಪ ಅಂತ ಬಾಯಾಗ ನೀರ್ ಮತ್ತಾರ 1 ಗ್ಲಾಸ್ ನೀರು ಮನೆಗೆ. ಅದು ವಿಶೇಷ. ಅದು ಮನೆಯಲ್ಲಿ ಹಾವಾಗ್ಲಿ ಚೋಳಾಗ್ಲಿ ಬರಂಗಿಲ್ಲ, ನಮಗ್ ತೀರತ್ತ ನೀರು ಅಂತೇಳಿ ಯಾರು ಬಂದವ್ರು ಪಟ್ಟಿ ಬಂದವ್ರು 1 ಬಾಟ್ಲಿ ನೀರು ಮತ್ತಾರ ಕಂಪಲ್ಸರಿ. ಅದೊಂದು ವಿಶೇಷ ಮಾಹಿತಿ ಗುಣಧರ ಮಿತಿ. ಈಗ ನಾವು ಟ್ಯಾಂಕ್ ತರಬಹುದು, ಅಡಿಗೆ ಮಾಡಬಹುದು, ಎಲ್ಲ ಎತ್ತಿತ್ತು ನಾವು ಮಾಡಕತ್ತಿದೀವಿ. ಇದು ಯಾವ್ಯಾವ್ದು ಏನೂ ಇದಿಲ್ಲ. ಜಾತ್ರೆ ಜನ ಕೂಡತ್ತಿತ್ತು, ಜಾತ್ರೆ ನಿರಂಗಿಲ್ಲ. ಈಗಾಗಲೇ ನಾವು ಬಿಟ್ಟರು ಜಾತ್ರೆ ನಿಂದ್ರಲ್ಲ, ಜಾತ್ರೆ ಉಳ್ಳತ್ತೈತಿ. ಈಗೇನ್ ನಾವು ಮಾಡಿದ್ದ ಇಲ್ಲ. ಸಾವಿರಾರು ವರ್ಷದ ಇತಿಹಾಸ ಐತಿ, ಹಿಂದಿನ ಇತಿಹಾಸ ಅಂತೂ ನಮ್ಗೆ ಗೊತ್ತಿಲ್ಲ. ನಮ್ ಕಣ್ಣಿಗೆ ಕಂಡ್ರ ತಕ್ಕ ಹೇಳ್ಬೇಕು. ನಮ್ಮ ಹೆಸರ ಲಕ್ಕಪ್ಪ ಕಡ್ಕೊಟ್ಟು. ಇದು ಬಾವಿ ಇತಿಹಾಸ. ಇದು 300-400 ವರ್ಷಗಳ ಹಿಂದಿನ ಇದೈತಿ. ಆದ್ರೆ ಇಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಲಾಕ ನೀರಿಲ್ದಂಗ ಅದೇನೋ ದೇವ್ರ ಇದರದಿಂದ ಏನೋ ಸಿಟ್ಲು ಬಡ್ದ ಅದೊಂದು ಗುಂಡಾಗೈತ್ರಿ. ಗುಂಡಾಗಿ ಅದನ್ನೇನು ಯಾರು ಹೊಡೆದಿಲ್ಲ, ಏನು ಯಾರು ಅದರೊಂದೊಂದು ಕಚರ ತೆಗೆದಿಲ್ಲ. ಬೇಕಾದಂತ ಬ್ಯಾಸಿಗೆ ಬರಲಿ, ಮಳೆಗಾಲ ಆಗಲಿ, ಆಗದೇ ಇರಲಿ, ಆ ಬಾವಿಯೊಳಗೆ ನೀರು ಹೋಗಿಲ್ಲ. ಮತ್ತೆ ಯಾರಾದ್ರೂ ಈ ದೇವಸ್ಥಾನಕ್ಕೆ ಬಂದವ್ರ ಈ ಬಾವಿ ನೀರು ತಗೊಂಡು ಒಂದು ಮನೆಗೆ ನೀರು ಸಿಂಪಡಣೆ ಮಾಡಿದ್ರೆ ಮನ್ಯಾಗ ವಿಸರ್ಜನೆ ಯಾವ ಸೋಳಾಗ್ಲಿ ಹಾವಾಗ್ಲಿ ಏನೋ ಇದ್ದು ವಿಸರ್ಜನೆ ತಗೊಳಕ ಈ ನೀರು ಸಿಂಪಡಣೆಯಿಂದ ಯಾವ ಅಲ್ಲಿ ಬರುವಂಗಿಲ್ಲ. ಅದೊಂದು ಎಲ್ಲ ಜನರಲ್ಲಿ ನಂಬಿಕೆ ಐತಿ. ಮತ್ತು ಅದ ಪ್ರಕಾರನ ಎಲ್ಲ ಜನ ಬಂದವರೆಲ್ಲ ಆ ಬಾವಿ ನೀರು ತಗೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ಯಾರು ಅದನ್ನ ಬಳಕೆಗೆ ಯಾರು ಉಪಯೋಗ ಮಾಡಂಗಿಲ್ಲ. ದೇವಸ್ಥಾನ ಪೂಜೆ ಆತು, ಇಂಥ ಇದಕ್ಕಾತು ಇಷ್ಟ ಇದನ್ನ ಮಾಡ್ತಾರೆ. ಯಾರು ಕಾಲಿಡಂಗಿಲ್ಲ, ಕೈಕಾಲು ತಗೊಳಂಗಿಲ್ಲ, ಜಳಕ ಮಾಡಂಗಿಲ್ಲ. ದೇವರ ಇದು ತಂದ ಕಿಸಿಂದ ಅದನ್ನ ಯಾರು ಮುಟ್ಟಂಗಿಲ್ಲ. ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನಲ್ಲಿ ಶ್ರೀ ಕಾಳಭೈರವ ದೇವಸ್ಥಾನ ಜಾತ್ರಾ ಕುಂಚನೂರು. ಇದು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ. ಇದು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ
ಪ್ರತಿಯೊಂದು ಇವು ಏನ್ ಬಾರ ಜ್ಯೋತಿರ್ಲಿಂಗ ಅಂತ ಅಂತಾರಲ್ಲ, ಎಲ್ಲಾ ಜ್ಯೋತಿರ್ಲಿಂಗ ದೇವಲ್ಲಿ ಶ್ರೀ ಕಾಳಭೈರವ ದೇವಸ್ಥಾನ ಇದೆ. ಮತ್ತು ಇದು ಕಾಶಿ ವಿಶ್ವನಾಥ ಲಿಂಗ ಇದು ಒಳಗಡೆ ಇರುವುದು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ. ಇದು ಲಿಂಗನೇ. ಇದು ಇವರು ಕಾಶಿ ವಿಶ್ವನಾಥ ಮಲ್ಲಿಕಾರ್ಜುನ ಎಲ್ಲಿ ಪ್ರತ್ಯಕ್ಷವಾಗಿ ನಿಲ್ದಾರಲ್ಲ ಅಲ್ಲಿ ಕಾಳಭೈರವನು ಇರ್ತಾನೆ. ಈ ಕಾಳಭೈರವ ದೇವಸ್ಥಾನ ಅಂದ್ರೆ ಆಮಂತ್ರಣ ಪತ್ರಿಕೆ ಎಲ್ಲ ಏನೂ ಇಲ್ಲ. ಇದು ಪ್ರತಿ ವರ್ಷ ಗೌರಿ ಹುಣ್ಣಿಮೆ ದಿನದಂತೂ ಇದನ್ನ ಯಾರಿಗೂ ಹೇಳಲ್ಲ, ಏನು ಕೇಳಲ್ಲ. ಇದು ಪ್ರತಿ ತಾನೇನೆ ಜಾತ್ರೆ ಆಗ್ತದೆ. ಇದು ಸುಮಾರು ಇಲ್ಲಾಂದ್ರೂ 15ರಿಂದ 20,000 ಜನ ಮುಂಜಾನೆ 6 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಮಂದಿ ಜನಗಳು ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಆದ್ರೆ ಸಾಯಂಕಾಲ ಮಾತ್ರ ಇದರ ವಿಶೇಷತೆ ಏನಂದ್ರೆ, ನಮ್ಮೂರ ಮಾಧುಲಿಂಗ ಆರಾಧ್ಯ ದೇವ ಅಂದ್ರ ಮಾಧುಲಿಂಗ ನಮ್ಮೂರಲ್ಲಿ. ಈ ಆರಾಧ್ಯ ದೇವ ಮಾಧುಲಿಂಗ 4 ಗಂಟೆಗೆ ಇಲ್ಲಿ ಬರ್ತಾನೆ. ಅವ ಬಂದ ತಕ್ಷಣ ಇಲ್ಲಿ ಸುಮಾರು ಏನು ಇಲ್ಲ ಅಂದ್ರೂ 15ರಿಂದ 20,000 ಜನ ಕೂಡ್ತಾರೆ. ಮತ್ತು ಇದರ ಇತಿಹಾಸ ಏನಂದ್ರೆ 400 ವರ್ಷಗಳಿಂದ ಅರಣ್ಯ ಇಲಾಖೆ ಒಳಗೆ ಇದ್ರ ರಿಜಿಸ್ಟರ್ ಐತೆ. ಆದ್ರೆ ನಮಗಂತೂ ಯಾರಿಗೂ ಗೊತ್ತಿಲ್ಲ. 400 ವರ್ಷಗಳಂತೂ ಇದು ಇಲ್ಲಿ ಕಾಳಭೈರವ ದೇವಸ್ಥಾನ ಐತಂತ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇದು ಪ್ರತಿ ವರ್ಷನೂ ಜಾತ್ರೆ ಏನೈತಿ ಅತಿ ವಿಜೃಂಭಣೆಯಿಂದ ಆಗ್ತದೆ. ಅಂದ್ರೆ ಇಲ್ಲಿ ಬೆಳಗಾವಿ ಡಿವಿಷನ್, ಬಾಗಲಕೋಟೆ ಡಿವಿಷನ್, ವಾಪಸ್ ವಿಜಾಪುರ ಡಿವಿಷನ್, ಇಲ್ಲಿ ಸುಮಾರು ಜನಗಳ ಇಲ್ಲಿ ಭಕ್ತರ ಜನಸಾಗರದಂತೆ ಹರಿದು ಬರ್ತೈತೆ.